ಹಲೋ ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಆಫೀಸ್ಗೆ ಹೋಗೋರಿಗೆ ತುಂಬಾ ಈಸಿ ಆದಂತಹ ರೆಸಿಪಿ, ಮತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಇಲ್ಲ ಬ್ರೇಕ್ಫಾಸ್ಟ್ಗೆ ಈಸಿ ಆದಂತ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಬಾಟ್ಲಿಗೆ 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಅದಕ್ಕೆ 1 ಸ್ಪೂನು ಸಾಸಿವೆ ಹಾಕೊಂಡು ಅದು ಚೆನ್ನಾಗಿ ಸಿಡಿದ್ಮೇಲೆ ಮತ್ತೆ 1 ಸ್ಪೂನು ಜೀರಿಗೆನ ಹಾಕೊಳ್ಳಿ. ಕಡಲೆಬೇಳೆ 2 ಸ್ಪೂನು ಹಾಕೊಂಡು ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ 3 ರಿಂದ 4 ಹಸಿಮೆಣಸಿನ್ಕಾಯಿನ ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು 1 ಹಿಡಿಯಷ್ಟು ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಿಯನ್ನ ನಾನು ಈ ತರ ಉದ್ದುದ್ದಕ್ಕೆ 6 ರಿಂದ 7 ಆನಿಯನ್ನ ತಗೊಂಡಿದ್ದೀನಿ. ಯಾಕೆಂದ್ರೆ ಇದು ಚೆನ್ನಾಗಿ ಫ್ರೈ ಆದ್ರೆ ಕಡಿಮೆ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು 6 ರಿಂದ 7 ಆನಿಯನ್ ತಗೊಳ್ಳಿ. ಇದು ನಿಮ್ಗೆ ತುಂಬಾ ಜಾಸ್ತಿ ಏನಾಗಲ್ಲ. ಇದನ್ನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದು ಟೊಮೆಟೊ ಕೂಡ ನಾನು 6 ರಿಂದ 7 ಜಾಮ್ ಟೊಮೆಟೊ 3 ಮತ್ತೆ ಹುಳಿ ಟೊಮೆಟೊ 4 ತಗೊಂಡಿದ್ದೀನಿ. ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಹಾಕೊಂಡು 1 ಸ್ಪೂನ್ ಅಷ್ಟು ಅರಶಿನ, 1 ಸ್ಪೂನ್ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮೆತ್ತಗೆ ಆದ್ಮೇಲೆ ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಅದು ಸ್ಮ್ಯಾಶ್ ಮಾಡ್ಕೊಳ್ಳಿ. ಯಾಕಂದ್ರೆ ಆ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗ್ಲಿ ಚೆನ್ನಾಗಿ, ಅದಕ್ಕೋಸ್ಕರ ಮೆತ್ತಗೆ ಫ್ರೈ ಆದ್ಮೇಲೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ. ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದ್ಮೇಲೆ ಇದಕ್ಕೆ 2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಹಾಕೊಳ್ಳಿ. ಇದಕ್ಕೆ ಸಾಂಬಾರ್ ಪೌಡರ್ ಹಾಕಿದ್ರೇನೆ ಇದಕ್ಕೆ ತುಂಬಾ ಟೇಸ್ಟ್ ಬರುತ್ತೆ. ನಾರ್ಮಲ್ ಅಚ್ಕಾರದ ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಇದಕ್ಕೆ ಸಾಂಬಾರ್ ಪೌಡರ್ ಹಾಕೊಳ್ಳಿ. ಹಾಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮುಳುಗೋ ತನಕ ನೀರು ಹಾಕೊಳ್ಳಿ. ಅದು ಚೆನ್ನಾಗಿ ಚೆನ್ನಾಗಿ ಕುದಿದ್ರೆ ಚೆನ್ನಾಗಿ ಅದಕ್ಕೆ ರಸ ಇಟ್ಕೊಂಡು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ 1 ಸ್ಪೂನ್ ಉಪ್ಪು ಮೇಲ್ಗಡೆ ಹಾಕೊಂಡು, ಆಲ್ರೆಡಿ 1 ಸ್ಪೂನ್ ಹಾಕಿದೀವಿ, ಮತ್ತೆ ಇನ್ನೊಂದು ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ 1 ಹಿಡಿಯಷ್ಟು ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಆದ್ಮೇಲೆ ಇದನ್ನ ನಾವು ಇದರ ಲಿಡ್ ತಗೊಂಡು ಮುಚ್ಚಿಟ್ಬಿಡಿ. ಅದನ್ನ 1-2 ನಿಮಿಷ ಚೆನ್ನಾಗಿ ಕುದಿಲಿ. ಅದು ಟೊಮೆಟೊ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ತನಕ ಕುದಿಲಿ. ಇದನ್ನ ಮುಚ್ಚಿಟ್ಬಿಟ್ಟು ಇವಾಗ ಇದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ನಾವು. ಚಪಾತಿನ ಅಷ್ಟೇ ಆಲ್ರೆಡಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಹಿಟ್ಟನ್ನ. ಇವಾಗ ಚಪಾತಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ನಾನು ಆಯಿಲ್ ಹಾಕ್ತೇನೆ ಚಪಾತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ತರ ಚಪಾತಿ ಫ್ರೈ ಮಾಡ್ಕೊಂಡು ನೀವು ಇದಕ್ಕೆ ಟೊಮೆಟೊ ಈರುಳ್ಳಿ ಗೊಜ್ಜು ಮಾಡ್ಕೋಬಹುದು. ಇಲ್ಲ ದೋಸೆಗೂ ಇದು ಚೆನ್ನಾಗಿರುತ್ತೆ, ಮತ್ತೆ ರೊಟ್ಟಿಗೂ, ಜೋಳದ ರೊಟ್ಟಿಗೂ ಇದು ಟೇಸ್ಟಿ ಆಗಿರುತ್ತೆ. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ, ಇವಾಗ ಟೊಮೆಟೊ ಈರುಳ್ಳಿ ಗೊಜ್ಜು ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡಿ ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆಗೆ ನೀವು ಸಣ್ಣಗೆ ಆಲೂಗೆಡ್ಡೆನೂ ಕೂಡ ಕಟ್ ಮಾಡ್ಕೊಂಡು ಇದ್ರ ಜೊತೆಗೆ ಫ್ರೈ ಮಾಡ್ಕೊಂಡು ಹಾಕೋಬಹುದು. ಅದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ಕ್ಯಾಪ್ಸಿಕಮ್ ಕೂಡ ಅದ್ರ ಜೊತೆನಲ್ಲೂ ಮಾಡ್ಕೋಬಹುದು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.